ಶಬ್ಬಾಷ್, ಒಳ್ಳೇದಾಯ್ತು ಬಿಡು. ಒಳ್ಳೇದಾಯ್ತು ಅಂತ ಹೇಗೆ ಹೇಳಪ್ಪ? ಅಲ್ಲಿ ಯಜಮಾನ್ರು ನಾನು ಜಾನಕಿ ಅವ್ರನ್ನ ನೋಡ್ಲೇಬೇಕು, ಅವ್ರ ಜೊತೆ ಮಾತಾಡ್ಲೇಬೇಕು ಅಂತ ಹಠ ಹಿಡಿದಿದ್ದಾರೆ. ಆ ಮನೇಲಿ ಇದುವರೆಗೂ ಇದ್ದ ನಂದಿನಿ ಅಮ್ಮೋರೆ, ಆದ್ರೆ ಕಡೆಯಲ್ಲಿ ಜಾನಕಿ ಅನ್ನೋರ ಹೆಸರಲ್ಲಿ ಬೇರೆ ಹೆಂಗಸಿನ ಮುಖ ತೋರಿಸಿದೀವಿ ಯಜಮಾನ್ರಿಗೆ. ಓಹೋ, ಹಾಗಾದ್ರೆ ಯಜಮಾನ್ರು ಆ ಹೆಂಗ್ಸ್ನೇ ಜಾನಕಿ ಅನ್ಕೊಂಡಿದಾರಾ? ಇಲ್ಲಪ್ಪ, ನೀನೇ ಹೇಳಿದಲ್ಲ, ಕಣ್ಣಿಗೆ ಗೊತ್ತಾಗ್ದಿರೋದು ಹೃದಯಕ್ಕೆ ಗೊತ್ತಾಗುತ್ತೆ ಅಂತ. ಯಜಮಾನ್ರಿಗೂ ಒಂದ್ ರೀತಿ ಗೊಂದಲ ಇದೆ. ಅವ್ರಿಗೂ ಆ ಹೆಂಗಸು ಜಾನಕಿ ಅಂತ ಅನ್ನಿಸ್ಲೇ ಇಲ್ವಂತೆ. ಆದ್ರೆ ಅವ್ರ ಹೃದಯದ ಮಾತನ್ನ ಅವ್ರಿಗೆ ನಂಬಕ್ಕಾಗ್ತಿಲ್ಲ. ಕಣ್ಣಿಗೆ ಕಾಣಿಸಿರೋದು ಸತ್ಯ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಅವ್ರಿಗೂ ಏನು ಅಂತ ಅರ್ಥನೇ ಆಗ್ತಾ ಇಲ್ಲ. ಎಲ್ಲ ವಿಚಿತ್ರವಾಗಿದೆ ಕಣ. ಆ ಭಗವಂತ ಇನ್ನು ಏನೇನು ಆಟ ಆಡಿಸ್ತಾನೋ ನೋಡೋಣ. ಅದಕ್ಕೆ ಸದ್ಯಕ್ಕೆ ನಂದಿನಿ ಅಮ್ಮವ್ರು ಇಲ್ಲಿರೋದೇ ಒಳ್ಳೇದು. ಯಾಕಂದ್ರೆ ವಿಜಯಾಂಬಿಕೆಗೆ ಅವ್ರು ಇಲ್ಲಿರೋದು ಗೊತ್ತೇ ಆಗಲ್ಲ. ಮುಂದೆ ಏನ್ ಮಾಡ್ಬೇಕು ಅಂತ ಆಮೇಲೆ ಯೋಚನೆ ಮಾಡೋಣ. ಸಾಲಿಗ್ರಾಮದ ಮನೆಗೋಸ್ಕರ ನಾನು ಎಷ್ಟೋ ಸಲ ಪ್ರಾಣ ಒತ್ತೆ ಇಟ್ಟು ಕೆಲಸ ಮಾಡಿದ್ದೀನಿ ಕಣೋ. ಯಾಕಂದ್ರೆ ಈ ದೇಹದಲ್ಲಿ ಹರಿತಾ ಇರೋ ಒಂದೊಂದು ರಕ್ತದ ಹನಿನೂ ಅವ್ರ ಋಣದ ಹೆಸರನ್ನೇ ಹೇಳುತ್ತೆ. ಈಗ ನೀನು ತನ್ನ ಕೆಲಸನ ಮುಂದುವರ್ಸ್ಕೊಂಡು ಹೋಗ್ತಾ ಇದೀಯಾ. ನಿಜವಾಗ್ಲೂ ಸೈನಿಕ ಕಣ ನೀನು, ಸೈನಿಕ, ಯೋಧ ಕಣ ನೀನು. ಬರೀ ಯೋಧ ಅಲ್ಲ, ಯೋಧ ಅಂದ್ರೆ ತಪ್ಪಾಗುತ್ತೆ. ನೀನ್ ಧೈರ್ಯದಿಂದ ಹೋರಾಟ ಮಾತ್ರ ಮಾಡ್ತಿಲ್ಲ ಕಣೋ, ತಾಯಿ ಮಗಳನ್ನ ಒಂದು ಮಾಡ್ತಾ ಇದೀಯಾ. ನಿನ್ನ ಏನಂತ ಕರಿಬೇಕು ಅಂತ ಗೊತ್ತಾಗ್ತಿಲ್ಲ ಕಣೋ. ಮನುಷ್ಯ ಅಂತ ಕರೆಯಪ್ಪ ಸಾಕು. ಮನುಷ್ಯತ್ವ ಇರೋರು ಯಾರೇ ಆಗಿದ್ರು ಇದೇ ತರ ಮಾಡ್ತಾ ಇದ್ರು. ಅದರಲ್ಲೂ ನೀತಿ ನಿಯತಿ ನಂಬಿರೋರು ಹೀಗೆ ಮಾಡೋದು. ಆಯ್ತು ಕಣ ಮಗನೇ, ನಿನ್ನಂತ ಮಗನ ಪಡೆದಿದ್ದಲ್ಲ, ಅದು ನನ್ನ ಪುಣ್ಯ ಕಣೋ, ಅದು ನನ್ನ ಪುಣ್ಯ. ಸರಿ ಸರಿ, ತಾಯಿ ಮಗಳು ಒಂದೇ ಮನೇಲಿದ್ದಾರೆ. ಮಗಳೇ ಕಣ್ಣು ಎದುರಿಗೆ ಇದ್ರು ಅವ್ರಿಗೆ ನಾನೇ ತಾಯಿ ಅಂತ ಅವ್ರಿಗೆ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಬಾ, ಅವರಿಬ್ರು ಜೊತೆ ಆಗಿರೋದು ನೋಡಿ ಕಣ್ ತುಂಬ್ಕೊಳ್ಳೋಣ. ತಗೊಳ್ಳಿ ಅಮ್ಮ. ಅಲ್ರಿ, ನಾನು ಹಾಲು ಕೇಳಿದ್ರೆ ನೀವು ಕಾಫಿ ಕೊಡಕತ್ತೀರಿ? ಹೌದು, ಆದ್ರೆ ನೀವು ಮೊದಲನೇ ಸಲ ಮನೆಗೆ ಬಂದಿದ್ದೀರಲ್ಲ, ನಿಮ್ಮನ್ನ ಹಾಗೆ ಕಳ್ಸೋದಕ್ಕೆ ನನಗೆ ಮನಸ್ಸು ಒಪ್ಲಿಲ್ಲ. ಅದಕ್ಕೆ ಕಾಫಿ ಕೊಡ್ತಾ ಇದ್ದೀನಿ, ತಗೊಳ್ಳಿ. ನನ್ನ ಮಗಳು ತನ್ನ ಕೈಯಾರೆ ಮಾಡಿಕೊಟ್ಟಿರೋ ಕಾಫಿ ಇದು. ತುಂಬಾ ಖುಷಿ ಆಯ್ತು ಮಗಳೇ. ಅಂದಾಗೆ ನೀವಿಲ್ಲಿಗೆ ಯಾಕೆ ಬಂದ್ರಿ? ಒಬ್ಬರೇ ಇರ್ತೀನಿ ಅಂತ ಹೇಳ್ತಾ ಇದ್ದೀರಾ. ಏನ್ ಕೆಲಸ ಮಾಡ್ತೀರಾ? ಹೇಗಿರ್ತೀರಾ? ಅಕ್ಕರೆ, ನಿಮ್ಮನ್ನ ನೋಡಿದ್ರೆ ಥೇಟ್ ಅಕ್ಕಮ್ಮ ದೇವಿ ತರ ಕಾಣಿಸ್ತೀರಿ ನೋಡ್ರಿ. ಕನ್ನಡಕ ಒಂದ್ ತೆಗೆದುಬಿಟ್ರೆ ಅಲ್ಲೇ ವಿಸಾಲು. ನಿನಗ ಅಷ್ಟು ಗೊತ್ತಾಗಲ್ಲೇನಿ. ಮನೆಗ್ ಬಂದವ್ರ ಹತ್ರ ತಕ್ಷಣ ಎಲ್ಲ ನೀವ್ ಯಾರು, ಎಲ್ಲಿದ್ದೀರಾ, ನಿಮ್ ಜೊತೆಗೆ ಯಾರು ಇರ್ತಾರೆ, ಏನು ಅಂತೆಲ್ಲ ಕೇಳಬಾರ್ದು ಕಡೆ. ಮೊದ್ಲು ಅವರ ಪರಿಚಯ ಮಾಡ್ಕೋಬೇಕು. ಪರಿಚಯ ನಂಬಿಕೆಯಾಗಿ ಪರಿವರ್ತನೆ ಆಗ್ಬೇಕು. ಆ ನಂಬಿಕೆ ಸ್ನೇಹವಾಗಬೇಕು. ಆಮೇಲೆ ಕಾಫಿ ಕುಡ್ಕಂತ ಏನು ಎತ್ತ ಅಂತ ಎಲ್ಲ ಮಾತಾಡ್ಬೋದು. ಏನಂತೀನ್ರಿ? ಓ ಶಿವಮ್ಮ, ಯಾಕೆ ಬಂದ್ಲಿ ಇಲ್ಲಿಗೆ? ಏನಾದ್ರೂ ಮಾತಾಡಿ ಎಡ್ವಟ್ ಮಾಡ್ಬಿಡ್ತಾಳೆ. ಇವಳನ್ನ ಇಲ್ಲಿಂದ ಯಾಕಾದ್ರೂ ಮಾಡಿ ಸಾಗಿಸ್ಬೇಕಲ್ಲ. ಅದೊಂದ್ ಸ್ವಲ್ಪ ಕಷ್ಟ ಕಣಪ್ಪ. ಅದ್ರ ಬದಲು ನಂದಿನಿ ಅಮ್ಮವ್ರು ಇಲ್ಲಿಂದ ಹೊರಡೋ ವ್ಯವಸ್ಥೆ ಮಾಡ್ಬೇಕು. ನಾನು ಮಾಡ್ತೀನಿ, ನಿಮಿಷ. ಅಲ್ಲ ಕಾಂತಮ್ಮನವ್ರೆ, ನಮ್ಮ ಮನೆಗೆ ಬರೋರ ಹತ್ರ ಮಾತಾಡಿದ್ರೆ ಏನ್ ತಪ್ಪು? ಒಬ್ರಿಗೊಬ್ರು ಮಾತಾಡಿದ್ರೆ ತಾನೇ ಅವ್ರ ಬಗ್ಗೆ ತಿಳ್ಕೊಳಕ್ ಸಾಧ್ಯ. ಹೌದೌದು, ಮಾತಾಡ್ಬೇಕು. ಮಾತಾಡಿದ್ರೆ ತಾನೇ ಬಂದವ್ರ ಬಗ್ಗೆ ಗೊತ್ತಾಗೋದು. ಆವಾಗಲೇ ತಾನೇ ಮನ್ಸಿಗೆ ಸಮಾಧಾನ ಸಿಗೋದು, ಅಲ್ವೇನ್ರಿ ಅಕ್ಕರೆ? ಕಾಂತಮ್ಮನವ್ರೆ, ನಿಮಗೂ ಸ್ವಲ್ಪ ಕಾಫಿ ಬೇಕು ಅಂದ್ರಿ? ಹೌದು, ಮಾಡ್ಕೊಡ್ತೀರೇನ? ಹೋಗಿ ಮಾಡ್ಕೊಳ್ಳಿ. ಮಾತಾಡಿ ಮಾತಾಡಿ ಗಂಟ್ಲು ಒಣಗಿದೆ. ಹೋಗಿ. ಅಯ್ಯ, ನನಗೆ ಕಾಫಿ ಎಷ್ಟು ಇಷ್ಟನೋ ಮಾಡ್ಕೊಡೋದು ಅಷ್ಟೇ ಕಷ್ಟ. ಅನಂತ ಶೇನ ಆಂಟಿ, ಇನ್ನು ಏನ್ ಮಾಡ್ತಿದ್ದೀರಾ ಇಲ್ಲೇ?
ಹಾಲು ಉಕ್ಸೋದಕ್ಕೆ ಲೇಟ್ ಆಯ್ತಲ್ವಾ? ಮಾತೆಲ್ಲ ಆಮೇಲೆ, ಒಳ್ಳೆ ಮುಹೂರ್ತದಲ್ಲಿ ಹಾಲು ಉಕ್ಕಿಸ್ಬೇಕು. ಲೇಟ್ ಆಗೋಗಿದೆ, ಬನ್ನಿ ನೀವು. ಯಾಕೆ ಶ್ರೀವಲ್ಲಿ ಇಷ್ಟ ಬೇಗ ಕರ್ಕೊಂಡು ಹೋಗ್ತಿದ್ಯಾ? ಇನ್ನೊಂದ್ ಸ್ವಲ್ಪ ಹೊತ್ತು ಇಲ್ಲೇ ಇರ್ಲಿ ಬಿಡು. ಯಾಕೋ ಗೊತ್ತಿಲ್ಲ, ಇವ್ರನ್ನ ನೋಡ್ತಾ ಇದ್ರೆ ದೇವ್ರೇ ಎದುರುಗಡೆ ಬಂದಿರೋ ಹಾಗೆ ಅನ್ಸ್ತಾ ಇದೆ. ಇವ್ರನ್ನ ನೋಡ್ತಾ ಇವ್ರ ಜೊತೆನೆ ಮಾತಾಡ್ತಾ ಕೂತ್ಕೊಂಡ್ಬಿಡೋಣ ಅನ್ಸ್ತಿದೆ. ಈ ಕಳ್ದೋಗಿರೋ ಮಗು ಎಷ್ಟೋ ವರ್ಷ ಆದ್ಮೇಲೆ ತಾಯಿನ ನೋಡ್ದಾಗ ಅನ್ಸುತ್ತಲ್ಲ, ಹಾಗೆ ಅನಿಸ್ತಾ ಇದೆ ನನಗೆ. ಪ್ಲೀಸ್ ಶ್ರೀವಲ್ಲಿ, ಇನ್ನೊಂದ್ ಸ್ವಲ್ಪ ಹೊತ್ತು ಇಲ್ಲೇ ಇರ್ಲಿ. ನಿಜ ಶ್ರಾವಣಿಯಮ್ಮ, ತಾಯಿ ಮಗಳು ಒಂದಾದಾಗ ಈ ರೀತಿ ಅನ್ಸ್ಲೇಬೇಕಲ್ವಾ? ಹೌದಾ? ಹಂಗೆಲ್ಲ ಅನ್ಸುತ್ತಾ? ಆದ್ರೆ ನನಗೇನು ಅನ್ನಿಸ್ತಿಲ್ವೇ? ಕಾಂತ ಮಮ್ಮಿ, ಆಮೇಲೆ ಮಾತಾಡೋಣ. ಈಗ ಮುಹೂರ್ತ ಮೀರೋಗುತ್ತೆ, ಹಾಲು ಉಕ್ಕಿಸ್ಬೇಕು. ಬನ್ನಿ ಆಂಟಿ, ಬನ್ನಿ. ಒಂದ್ ನಿಮಿಷ. ಸುಬು, ಅತ್ತೆ ಮಾವ, ಒಂದ್ ನಿಮಿಷ ಬರ್ತೀರಾ? ಹಾಂ